ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೇಪಾಳ ಪ್ರವಾಸಕ್ಕೆ ಹೋಗಿದ್ದಂಥ ಪ್ರಯಾಣಿಕರು ಏನು ಫ್ಲೈಟ್ ಲ್ಯಾಂಡ್ ಆಗದೆ 30 ಗಂಟೆಗೂ ಅಧಿಕ ಕಾಲ ಫ್ಲೈಟ್ನಲ್ಲೇ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಇವತ್ತು ಕೆಂಪೇಗೌಡ ಏರ್ಪೋರ್ಟಲ್ಲಿ ಪ್ರತಿಭಟನೆಯನ್ನು ಸಹ ಮಾಡಿದ್ದಾರೆ. ಇದೀಗ ದೃಶ್ಯಗಳು ಸಹ ನೋಡ್ತಾ ಹೋಗ್ಬೋದು. ಏನೊಂದು ಇವರೆಲ್ಲರೂ ಸಹ ಏನೊಂದು ತಂಡವನ್ನು ಮಾಡಿಕೊಂಡು ನೇಪಾಳದ ಪ್ರವಾಸಕ್ಕೆ ಹೊರಟಿದ್ರು. ಕಾಠ್ಮಂಡುಗೆ ಏನೊಂದು ಪ್ರವಾಸಕ್ಕೆ ಅಂತೇಳಿ ಹೋಗಿದ್ರು. ಆದರೆ ಏನು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೋದಂಥ ಫ್ಲೈಟು ಕಾಠ್ಮಂಡುವಲ್ಲಿ ಲ್ಯಾಂಡ್ ಆಗದೆ ಸುತ್ತಾಡಿಸಿ ಇದೀಗ 2 ದಿನಗಳ ಬಳಿಕ ಇದೀಗ ಮತ್ತೆ ಕೆಂಪೇಗೌಡ ಏರ್ಪೋರ್ಟ್ಗೆ ವಾಪಸ್ಗೆ ತಂದು ನಿಲ್ಲಿಸಿರ್ತಕ್ಕಂಥದ್ದು. ಈಗ ಎಲ್ಲರೂ ಸಹ ಏನು ಕಳೆದ 10 ದಿನಗಳ ಒಂದು ಪ್ರವಾಸವನ್ನು ಯೋಜನೆಯನ್ನು ಹಾಕ್ಕೊಂಡು ಹೊರಟಿದ್ರು. ನಿನ್ನೆ ಬೆಳಗ್ಗೆ ಒಂದು 10:30 ಸುಮಾರಿಗೆ ಏನು ಇವರು ಅಲ್ಲಿ ಹೋಗಿ ಲ್ಯಾಂಡ್ ಆಗಬೇಕಾಯಿತು. ಆದರೆ ಅದನ್ನು ಸಹ ಲ್ಯಾಂಡ್ ಮಾಡದೆ ಏನು ಒಂದು ವಾಪಸ್ ಕರೆದುಕೊಂಡು ಬಂದಿರತಕ್ಕಂಥದ್ದು. ಫ್ಲೈಟ್ಗಳ ಟಿಕೆಟ್ಗಳನ್ನು ಸಹ ಇಟ್ಕೊಂಡು ನೋಡ್ತಾ ಇರ್ಬೋದು. ಏನೊಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನದಲ್ಲಿ ಕಾಠ್ಮಂಡುಗೆ ಹೋಗಿ ಅಲ್ಲಿ ಪ್ರವಾಸವನ್ನು ಮಾಡ್ಕೊಂಬರೋದಕ್ಕೆ ಅಂತ ಹೋಗಿದ್ರು. ಆದರೆ ಏನು ಏರ್ಲೈನ್ ಸಿಬ್ಬಂದಿ ಮಾಡಿರ್ತಕ್ಕಂಥ ಎಡವಟ್ಟಿನಿಂದ ಫ್ಲೈಟ್ ಲ್ಯಾಂಡ್ ಆಗಿದೆ. ಇದೀಗ ವಾಪಸ್ ಬೆಂಗಳೂರಿಗೆ ಬಂದಿದೆ. ಅದರಲ್ಲೂ ಸಹ ನೇರವಾಗಿ ಬೆಂಗಳೂರಿಗೆ ಬರದೆ ಏನೋ ಒಂದು ಲಕ್ನೋದಲ್ಲಿ ಒಂದಷ್ಟು ಸಮಯ ಇವ್ರಿಗೆ ವ್ಯರ್ಥವನ್ನು ಮಾಡಿ ಅಲ್ಲಿಂದ ಮತ್ತೆ ಇದೀಗ ಏರ್ಪೋರ್ಟ್ಗೆ ಬಂದಿದ್ದಾರೆ. ಏರ್ಪೋರ್ಟ್ಗೆ ಬಂದು ಇಲ್ಲೂ ಸಹ ಏನು ಏರ್ಲೈನ್ ಸಿಬ್ಬಂದಿ ಬಳಿ ಕೇಳಿದರೆ ಅವರು ಸಹ ಯಾವುದೇ ರೀತಿಯ ಸೂಕ್ತ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಜೊತೆಗೆ ಪ್ರವಾಸವನ್ನು ನಾಳೆ ಮುಂದೂಡಿ ಅಂತೇಳಿ 2 ದಿನಗಳಿಂದಲೂ ಸಹ ಮುಂದೂಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಸಹ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಇದೀಗ ಒಂದು ಟೂರನ್ನು ಕರ್ಕೊಂಡು ಹೋಗಿದ್ದಂಥ ಸುಧಾಕರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇದೀಗ ಏರ್ಲೈನ್ ಸಿಬ್ಬಂದಿ ಎಡವಟ್ಟಿಂದ ನೀವು 30 ಗಂಟೆಗಳ ಏರ್ಪೋರ್ಟ್ನ ಫ್ಲೈಟಲ್ಲೇ ಉಳ್ಕೊಂಡು ಪರದಾಟವನ್ನು ಅನುಭವಿಸಿದ್ರೆ ಎಷ್ಟು ಪರದಾಟವನ್ನು ಅನುಭವಿಸಿದ್ದಾರೆ ಸರ್? ಸರ್, 37 ಗಂಟೆಯಿಂದ ಪರದಾಟ. ನಿನ್ನೆ 10:30ಯಿಂದ ಸತತವಾಗಿ ಪರದಾಟದಲ್ಲೇ ಇದ್ದೀವಿ. ಏನು ಕೂಡ ರೆಸ್ಪಾನ್ಸ್ ಮಾಡ್ದಿರಾ ಅವರು ಬೇರೆ ರೆಸ್ಪಾನ್ಸಿಬಿಲಿಟಿಯಾಗಿ ನಮಗೆ ಇನ್ನೇನು ಅವರೆಲ್ಲ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋ ಪರಿಸ್ಥಿತಿಯಲ್ಲಿ ಊಟ ತಿಂಡಿ ಇಲ್ದಿರೋ ಅವನು ಪರದಾಡಿಸೋದು ಒಂದೇ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಬಂದು ಕೇಳಿದ್ರೆ ಬೇಜವಾಬ್ದಾರಿಯ ಉತ್ತರಗಳಲ್ಲಿ ಹೇಳ್ಕೊಂಡು ಇವ್ರನ್ನ ಮಾತಾಡಿ ನಮಗೆ ಸಂಬಂಧ ಇಲ್ಲ, ಏರ್ಲೈನ್ಸ್ ಒಬ್ಬರು ಸೆಕ್ಯೂರಿಟಿ ಒಬ್ಬರು ಇನ್ನೊಬ್ಬರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ ವಿನಃ ಇವರು ಸರಿಯಾದ ಸೂಕ್ತವಾದಂಥ ಕೆಲಸ ಮಾಡೋದಕ್ಕೆ ಕೂಡ ನಮ್ಮನ್ನು ಬಿಡದಿರಾ, ನಮ್ಮನ್ನು ಮುಂದಕ್ಕೆ ತಳ್ಳಿದಿರಾ. ಇವರು ಮತ್ತೆ ಇನ್ನೊಂದು ಸುಳ್ಳನ್ನು ಹೇಳ್ಕೊಂಡು ನಾಳೆ ನಿಮ್ಮನ್ನು ಕರ್ಕೊಂಡೋಗಿ ನಿಮ್ಮನ್ನು ಸೇರಿಸ್ತೀವಿ ಅನ್ನೋ ಮತ್ತೊಂದು ದೊಡ್ಡ ಸುಳ್ಳನ್ನು ಹೇಳ್ತಾ ಇದ್ದಾರೆ. ನಿನ್ನೆ ನಂಬಿದ್ದಾಯಿತು, ಇವತ್ತು ನಂಬಿದ್ದಾಯಿತು, ನಾಳೆ ಕೂಡ. ಯಾಕಂತೇಳಿದರೆ ನಿನ್ನೆ ಹೋದಂಥ ಎಲ್ಲ ಫ್ಲೈಟ್ಗಳು ಇಲ್ಲಿ ಲ್ಯಾಂಡ್ ಆಗಿದೆ. ಇವರು ಒಂದು ಕಂಪ್ನಿ ಫ್ಲೈಟ್ ಮಾತ್ರ 2 ದಿನದಿಂದ ಲ್ಯಾಂಡ್ ಆಗಿಲ್ಲ. ಇವರು ಹಿಸ್ಟ್ರಿ ತೆಗೆದು ನೋಡಿದ್ರೆ ಕಂಪ್ಲೀಟ್ ಫ್ಲಾಪು. ಬೆಳಿಗ್ಗೆ 10:30 ಕೂಡ ಇವ್ರದ್ದು ಒಂದು ಫ್ಲೈಟ್ ಕಾಠ್ಮಂಡುಗೆ ಹೋಗಿದೆ, ಅದನ್ನು ಲ್ಯಾಂಡ್ ಮಾಡಿಲ್ಲ ಅವರು. ಸೆಕೆಂಡ್ರಿ 12:30 ಅಗೇನ್ ಫ್ಲೈಟಲ್ಲಿ ನಾವು ಹೋಗಿದ್ದು, ನಮ್ಮದು ಲ್ಯಾಂಡ್ ಮಾಡಿಲ್ಲ. ಪ್ರತಿಯೊಂದು ಹಿಂಗೆ ಮಾಡಿಕೊಂಡು ಒಳಗಡೆ ಗಲಾಟೆ ಒಂದೇ ನಡೀತಾ ಇರೋದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನದಲ್ಲಿ. ಈಗ ನೀವು ಯೋಜನೆ ರೂಪಿಸ್ಕೊಂಡು 10 ದಿನಗಳ ಪ್ರವಾಸ ಅಂತ ಹೋಗಿದ್ದೀರಾ. ತುಂಬ ರೂಮ್ಸ್ ಬುಕ್ಕಿಂಗ್ ಮಾಡಿರ್ತೀರಾ, ಅಡುಗೆ ಮಾಡೋಂಥ ವ್ಯವಸ್ಥೆ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗಿದ್ರೆ ಏನಾಗಿದೆ ಸರ್? ಸರ್, ಇಲ್ಲಿಂದ ನಾವು ಈ 36 ಜನಕ್ಕೂ 10 ದಿನಕ್ಕಾದಷ್ಟು ಎಲ್ಲ ಕಡೆ ಹೋಟೆಲ್ಸ್ನ ಬುಕ್ ಮಾಡಿಬಿಟ್ಟಿದ್ದೀವಿ. ಪೇಮೆಂಟ್ ಕೂಡ ಒಟ್ಟಾಗಿದೆ. ಸುಮಾರು 18 ಲಕ್ಷ ರೂಪಾಯಿ ಪೇಮೆಂಟನ್ನು ಅವ್ರಿಗೆ ಕಟ್ಟಿಬಿಟ್ಟಿದ್ದೀವಿ. ಇಲ್ಲಿ ಡೆಲ್ಲಿಯಿಂದ ಬಸ್ ಪಿಕಪ್ ಹೋಗಿದ್ದು, ಅದು ಮತ್ತೆ ವಾಪಸ್ ಬರಬೇಕಾದ್ರೆ 2.5 ಲಕ್ಷ ರೂಪಾಯಿ ಅವ್ರಿಗೆ ಬಾಡಿಗೆ ಕಟ್ಟಬೇಕು. ಅದನ್ನು ಕೂಡ ನಾವೇ ಭರಿಸಬೇಕಾಗಿರೋದೆ. ಮತ್ತು ಅಡುಗೆ ಸಿಬ್ಬಂದಿ ನಾವು, ಯಾಕಂದರೆ ಅಲ್ಲಿನ ಊಟ ನಮ್ಗೆ ಸೆಟ್ ಆಗಲ್ಲ ಅಂತೇಳಿ ದಕ್ಷಿಣ ಭಾಗದ ಊಟ ನಾವು ತಿನ್ನಬೇಕಂತೇಳ್ಬಿಟ್ಟು ಅಲ್ಲಿ ನಮ್ಮ ಕಡೆ ಹುಡುಗರೇ ಹೋಗ್ಬಿಟ್ಟು 8 ಜನ ತಂಡ ಕೂಡ ಕಾಠ್ಮಂಡದಲ್ಲಿ ಈಗ ಕೂಡ ಅಲ್ಲೇ ಇದ್ದಾರೆ. ಅವರು ಇನ್ನು ಅವ್ರು ಕೂಡ ಬರೋದಕ್ಕೆ ದಾರಿ ಇಲ್ಲ. ಯಾಕಂದರೆ ಕಾಠ್ಮಂಡಿಂದ ಅವ್ರು ಬರಬೇಕಾದ್ರೆ ಬಾರ್ಡರ್ಸ್ ಕ್ಲೋಸು. ಹಂಗಾಗಿ ಅವರು ಕೂಡ ಪರದಾಟದಲ್ಲಿ ಕಾಠ್ಮಂಡದಲ್ಲಿ ಒಂದು ಟೀಮ್ ಕೂತ್ಕೊಂಡಿದೆ. ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡಿದ್ದೀವಿ. ಮುಂದೆ ನಾವು ಹೋಗೋಣ ಅಂತ ಹೇಳಿದ್ರೆ ನಮ್ದು ಈಗಾಗಲೇ 3 ದಿನ ಮುಗಿದಿದೆ. ನಾಳೆ ಹೋಗಿ ಸೇರ್ತಿದ್ದೆ. 6 ದಿನದ ಪ್ರವಾಸ ನಾವು ಮಾಡೋದಕ್ಕೆ ಇಡೀ ಕಂಪ್ಲೀಟ್ ಪ್ಯಾಕೇಜನ್ನು ಕೂಡ ಲಾಸ್ಟಲ್ಲಿ ನಡೆಸಬೇಕಾಗ್ತದೆ. 18-20 ಲಕ್ಷ ಕೂಡ ಕಂಪ್ಲೀಟು ಈ ಪ್ಯಾಸೆಂಜರ್ ತಲೆ ಮೇಲೆ ಬಂದಿದೆ ಸರ್. ಸರ್, ಈಗ ಬೇರೆ ಫ್ಲೈಟ್ಗಳು ಲ್ಯಾಂಡ್ ಆಗ್ತಾ ಇದೆ. ಈ ಫ್ಲೈಟ್ ಮೇಲೆ ಲ್ಯಾಂಡ್ ಆಗಿರೋ ಕಾರಣ ಏನಂತ ಸರ್? ಯಾಕಂದರೆ ಲ್ಯಾಂಡ್ ಆಗೋದಕ್ಕಂತೇಳಿ ಬೇರೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ, ಇದು ಲ್ಯಾಂಡ್ ಆಗಲ್ಲ ಅಂದಾಗ ಏನು ಕಾರಣ ಅಂತ ಹೇಳ್ತೀರಾ ಸರ್? ನಿಮ್ಗೆ ಕೇಳಿದೆ ಏರ್ಲೈನ್ಸ್ ಒಂದು ಸರ್, ಯಾಕಂತಂದರೆ ನಿನ್ನೆ ಇವರು ಫ್ಲೈಟ್ ಹೋಗಿರೋಂಥ ಫ್ಲೈಟು ಲ್ಯಾಂಡ್ ಆಗೋಕ್ಕೆ ಸೂಕ್ತವಾಗಿಲ್ಲ ಅನ್ನೋ ಇಂಜಿನಲ್ಲಿ ಇರುವಂಥ ಫ್ಲೈಟನ್ನು ಕರ್ಕೊಂಡೋಗಿದ್ರು. ಇವ್ರಿಗೆ ಗೊತ್ತಿತ್ತು ಇವತ್ತು ಕೂಡ ಅದೇ ಪರಿಸ್ಥಿತಿಲಿ ಇರುತ್ತಂತೇಳಿ. ಬೆಳಗ್ಗೆ ಕಳಿಸಿರೋ ಫ್ಲೈಟ್ ಅಂತಂದರೆ ಕಳಿಸಿದ್ರೆ, ಈಗ ಕಳಿಸಿರೋ ಫ್ಲೈಟ್ಗಳೇ ಬೇರೆ ಕಳಿಸ್ತಾರೆ. ಇದು ಟೆಕ್ನಾಲಜಿ ಏನು ವೆದರ್ ಪ್ರಾಬ್ಲಮ್ ಇದ್ದರೂ ಕೂಡ ಲ್ಯಾಂಡ್ ಆಗುವಂಥ ಫ್ಲೈಟ್ಗಳು ಭಾಳಷ್ಟು ಇದೆ ಈಗ ಭಾರತ ದೇಶದಲ್ಲಾಗಲಿ ವಿದೇಶದಲ್ಲಾಗಲಿ. ಆದರೆ ಅಂಥ ಫ್ಲೈಟಲ್ಲಿ ಫ್ಲೈ ಮಾಡಿದಿರಾ ಇವರು ಸಾಧಾರಣವಾಗಿ ಡೊಮೆಸ್ಟಿಕ್ ಹೋಗುವಂಥ ಫ್ಲೈಟಲ್ಲೇ ಕಳಿಸ್ತಿದ್ದಾರೆ. ನಮ್ಮನ್ನು ಇಂಟರ್ನ್ಯಾಷನಲ್ ಕೂಡ ಮಾಮೂಲಿ ನಾವು ಏನು ಮಂಗಳೂರು ಚೆನ್ನೈಗೆ ಹೋಗುವಂಥ ಫ್ಲೈಟ್ಗಳು ಆ ರೀತಿಯ ಫ್ಲೈಟಲ್ಲಿ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ಹಂಗಾಗಿ ಅದು ಲ್ಯಾಂಡ್ ಆಗ್ತಾ ಇಲ್ಲ. ಅದು ಹೌದು, ಕಾರಣ ಇದಕ್ಕೆ ಅಷ್ಟು ಕೆಪಾಸಿಟಿ ಇಲ್ಲ. ಬೇರೆ ಫ್ಲೈಟಲ್ಲೆಲ್ಲ ಲ್ಯಾಂಡ್ ಆಗುವಂಥ ಕೆಪಾಸಿಟಿ ಇದೆ. ಈ ಫ್ಲೈಟಿಗೆ ಕೆಪಾಸಿಟಿ ಅಂತ ಇಲ್ಲಿ ಆ ರನ್ವೇನಲ್ಲಿ ಇದಕ್ಕೆ ಓಡಿಸೋದಕ್ಕೆ ಆಗೋದಿಲ್ಲ ಅಂತೇಳಿ ಇವ್ರು ವಾಪಸ್ ಕಳಿಸ್ತಾ ಇದ್ದಾರೆ. ಆದರೆ ಇವರು ವೆದರ್ ಬ್ಯಾಡ್ ಅನ್ನೋ ಒಂದೇ ಒಂದು ಉತ್ತರ ಹೇಳ್ತಾರೆ. ಈಗ ಇಲ್ಲಿ ಬಂದು ಕೇಳಿದಂಥ ಸಂದರ್ಭದಲ್ಲಿ ಸರ್, ಏರ್ಲೈನ್ಸ್ ಬಂದು ಏನಾದ್ರು ಟಿಕೆಟ್ ರೀಫಂಡ್ ಮಾಡುವಂಥದ್ದಾಗ್ಬೋದು, ಮತ್ತು ನಿಮ್ಮ ಖರ್ಚು ವೆಚ್ಚಗಳು ವಾಪಸ್ ಕೊಡುವಂಥ ಕೆಲಸ ಏನಾದ್ರು ಹೇಳಿ ಅಥವಾ ಭರವಸೆ ಕೊಟ್ಟಿದ್ದಾರೆ? ಮುಂದೆ ಯಾವ ರೀತಿ ಕ್ರಮ ತಗೊಳ್ತೀವಿ ಅಂತಕ್ಕಂಥ ಭರವಸೆ ನಿಮ್ಗೆ ಕೊಟ್ಟಿದ್ದಾರೆ? ನಿಮ್ಮ ಹೋರಾಟ ಮುಂದೆ ಏನಿದೆ ಸರ್? ಕಾನೂನು ಹೋರಾಟ ಮುಂದುವರಿಸಿದ್ರೆ ಆ ಏರ್ಲೈನ್ಸ್ ವಿರುದ್ಧ ಏನು ಮಾಡ್ತೀರಾ ಅಂತ?
ಸರ್ ನಾವು ಇವ್ರನ್ನ ನಮ್ಮ ಖರ್ಚು ವೆಚ್ಚ ಎಲ್ಲ ಹೇಳಿದ್ದಕ್ಕೆ ಅವ್ರು ಹೇಳ್ತಾ ಅಂದರೆ ನಮಗೂ ನಿಮ್ಮ ಖರ್ಚುಗಳಿಗೆ ಸಂಬಂಧ ಇಲ್ಲ, ನೀವು ಬೇಕಾದ್ರೆ ಮೇಲ್ ಮಾಡಿಬಿಟ್ಟು ನಿಮ್ಮ ರೀಫಂಡ್ಗೆ ಹಾಕ್ಕೊಳ್ಳಿ, ನಿಮ್ಮ ಮೇಲಲ್ಲಿ ನಾವು ರಿಪ್ಲೈ ಕೊಡ್ತೀವಿ, ನಾವು ಇಲ್ಲೇನು ಕೂಡ ಸಮಾಧಾನ ಕೊಡೋದಕ್ಕೆ ನಾವು ರೆಡಿ ಇಲ್ಲ, ನಿಮ್ಮ ಇಷ್ಟ ಪ್ರಕಾರ ನೀವೇನು ಮಾಡಬೇಕು ಮಾಡ್ಕೊಳ್ರಿ, ಮುಂದೆ ನೀವು ಕಾನೂನು ಪ್ರಕಾರ ಮಾಡ್ಕೊತೀರಿ, ಇನ್ನೊಂದು ಪ್ರಕಾರ ಮಾಡ್ಕೊತೀರಿ ಮಾಡ್ತೀವಿ, ಬೇರೆ ವಿಧಿ ಇಲ್ಲದ್ರೆ ನಾವೇ ಕೂಡ ಖುದ್ದಾಗಿ ಕಾನೂನು ಹೋರಾಟಕ್ಕೆ ಇಳಿಬೇಕಾದಂಥ ಪರಿಸ್ಥಿತಿ ನಾವು ಬಂದು ನಿಂತ್ಕೊಂಡಿದ್ದೀವಿ ಸರ್. ಈಗ ಏರ್ ಇಂಡಿಯಾ ಏರ್ಲೈನ್ಸ್ ವಿರುದ್ಧ ನೀವು ಕಾನೂನು ಹೋರಾಟ ಮುಂದುವರಿಸ್ತಾರೆ ಈ ವಿಚಾರವಾಗಿ? ಹೌದು, ಖಂಡಿತ ಮುಂದುವರಿಸಬೇಕು. ಕಾರಣ ಏನಂತ ಹೇಳಿದ್ರೆ ಇಡೀ ಜನರ ಹಣದ ಸರ್, ಅವರು ಬಡವರು, ಇವರು ಕೂಲಿ ಕೆಲಸ ಮಾಡಿ ಸಂಪಾದನೆ ಮಾಡಿರೋಂಥ ಹಣವನ್ನು ಕೂಡಿಸ್ಕೊಂಡು ಅವರು ಪಾಪ ಟೂರ್ ಹೋಗಿರೋಂಥ ಹಣನ ಇವರು ನೀರಲ್ಲಿ ಹೋಮ ಮಾಡೋದಕ್ಕೆ ಹೊರಟಿದ್ದಾರೆ ಸರ್ ಈ ಏರ್ ಇಂಡಿಯಾ ಕಂಪ್ನಿಯವರು. ಇದಿಷ್ಟು ಏನೀಗ ಏನು ಪ್ಯಾಕೇಜನ್ನು ಏನು ಮಾಡ್ಕೊಂಡು ಹೋಗಿರ್ತಕ್ಕಂಥ ಸಿಬ್ಬಂದಿ ಹೇಳ್ತಾರೆ, ಮತ್ತು ಇನ್ನೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ ಹೇಳಿ ಮೇಡಮ್. ಸರ್, ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದು 7ನೇ ಸಲ ಸುಧಾಕರ್ ಸರ್ ಜೊತೆ ಪ್ರವಾಸ ಕೈಗೊಂಡಿರೋದು. 7 ಸಲಕ್ಕೂ ಇಂಥ ಒಂದು ಘಟನೆ ಯಾವತ್ತೂ ನಡೆದಿಲ್ಲ. ಅವ್ರು ಯಾವಾಗಲೇ ಒಂದು ಟೂರ್ನ ಆರ್ಗನೈಸ್ ಮಾಡಿದ್ರೆ ಅದು ಪಕ್ಕ ಇರುತ್ತೆ. ವೆದರ್ ಫುಡ್ ಇರ್ಬೋದು, ಅಕಾಮಿಡೇಷನ್ ಇರ್ಬೋದು, ಏನು ನಮ್ಮನ್ನು ವ್ಯವಸ್ಥೆ ಮಾಡಿ ಕರ್ಕೊಂಡು ಹೋಗೋದು ಎಲ್ಲ ಕರೆಕ್ಟಾಗಿ ಪಕ್ಕ ಮಾಡ್ತಾರೆ. ಬಟ್ ಈ ಥರ ಆಗಿರೋದು ಫಸ್ಟ್ ಟೈಮ್ ಸರ್. ನಾವು 7ನೇ ಸಲ ನಾನು ಅವ್ರ ಜೊತೆ ಪ್ರವಾಸ ಕೈಗೊಂಡಿರೋದು. ಅಷ್ಟು ಚೆನ್ನಾಗಿ ಅವ್ರು ಆರ್ಗನೈಸ್ ಮಾಡುವಾಗ ಇದು ನಿಜವಾಗ್ಲೂ ಎಲ್ರಿಗೂ ಬಹಳ ಬೇಜಾರು ತರುವಂಥ ಕೆಲಸನೇ. ನಾವು 55 to 60 ಸರ್, 60,000 ಇದಕ್ಕೆ. ನಾವು ಪ್ರಿಪ್ರೇಷನ್ ಮೊದಲಿಂದಲೇ ಮಾಡ್ಕೊಂಡು ಹೋಗ್ತೀವಿ. ಒಂದು ವರ್ಷಕ್ಕೆ ಒಂದ್ಸಲ ಇವಾಗ ಆಗ್ತಾನಲ್ಲ, ನಾವು ಲಕ್ಷಾನುಗಟ್ಟಲೆ ಆಗುತ್ತೆ ಹೋದರೆ ನಮ್ಮ ಖರ್ಚು ವೆಚ್ಚ ಆಲ್ಮೋಸ್ಟ್ ಇಟ್ ಕಮ್ಸ್ ಟು ಲ್ಯಾಕ್ಸ್ ಟುಗೆದರ್. ಇಟ್ ಡಿಪೆಂಡ್ಸ್ ಆನ್ ದರ್ ಹೌ ದೇ ಸ್ಪೆಂಡ್ ಇಟ್. ಅಲ್ಲಿ ಹೋದಾಗ ನಮ್ಮ ಪರ್ಚೇಸ್ ಏನಿರುತ್ತೋ ಅಥವಾ ನಾವೇನಾದರೂ ಕೊಂಡ್ಕೋಬೇಕಾಗುತ್ತೋ, ಎವ್ರಿಥಿಂಗ್ ಇಟ್ ಡಿಪೆಂಡ್ಸ್ ಆ ಥರ. ಇದಿಷ್ಟು ಏನು ಪ್ರಯಾಣಿಕರು ಹೇಳ್ತಾ ಇದ್ದಾರೆ ಮೊದಲು. ಯಾಕಂದರೆ ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡು ಹೋದ್ವಿ, ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿ ಎಲ್ಲವೂ ಸಹ ಹಾಳಾಗಿದೆ, ಇದಕ್ಕೆಲ್ಲ ಏರ್ಲೈನ್ಸ್ ಎಡವಟ್ಟೆ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಏರ್ಪೋರ್ಟ್.